ಸಂಜೆ 7 ಗಂಟೆ ಹೊತ್ತು ಬ್ಯಾಂಕ್ನಲ್ಲಿ ದಿನದ ವಹಿವಾಟು ಮುಗಿದು ಬಾಗಿಲು ಮುಚ್ಚೋದಕ್ಕೆ ಸಿಬ್ಬಂದಿ ಸಜ್ಜಾಗ್ತಿದ್ರು. ಆದರೆ ಅದೇ ಹೊತ್ತಲ್ಲಿ ಬ್ಯಾಂಕ್ಗೆ ನುಗ್ಗಿದ ಗ್ಯಾಂಗ್ ಒಂದು ದರೋಡೆ ಮಾಡಿದೆ. ಕೆಜಿಗಟ್ಟಲೆ ಚಿನ್ನ, ಕಂತೆ ಕಂತೆ ಹಣದ ಜೊತೆ ಪರಾರಿಯಾಗಿದ್ದಾರೆ. ಒಳಗೆ ಹೋಗೋಣ ಅವ್ರು ಮುಗ್ಗಿಸ್ಕೊಂಡು ಒಳಗೆ ಹೋಗ್ಬಿಟ್ರ. ಅವ್ರ ಮೊಬೈಲ್ ಕಸ್ಕೊಂಡ್ರಿ. ಈಗಾಗಲೇ 8 ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ. 8 ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅವೊಂದು ನಮ್ಮ ತಮ್ಮ ಹೆಂಡತಿದು ನಂದು ಎಲ್ಲ ಭಾಳ ಇಟ್ಟೇವ್ರಿ. ಗ್ರಾಹಕರು ಆಘಾತಗೊಂಡಿದ್ದಾರೆ. ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಓಡೋಡಿ ಬಂದಿರೋ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಜಯಪುರದ ಈ SBI ಬ್ಯಾಂಕ್ನಲ್ಲಿ ಅಂತಹ ದರೋಡೆ ನಡೆದು ಹೋಗಿದೆ. ಸಮಯ ಸಂಜೆ 6:30. ಅಕೌಂಟ್ ತೆರೆಯುವ ನೆಪದಲ್ಲಿ ಬಂದು ಬ್ಯಾಂಕ್ ದರೋಡೆ. ಕೆಜಿಗಟ್ಟಲೆ ಚಿನ್ನಾಭರಣ, ಕೋಟಿ ಕೋಟಿ ಹಣ ರಾಬರಿ. ಇದೇ ಬ್ಯಾಂಕ್ ವಿಜಯಪುರದ ಚಡಚಣದಲ್ಲಿರುವ ಇದೇ SBI ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ. ನಿನ್ನೆ ಸಂಜೆ 4:30 ಹೊತ್ತಲ್ಲಿ ಅಕೌಂಟ್ ತೆರೆಯಲು ವ್ಯಕ್ತಿಯೊಬ್ಬ ಬ್ಯಾಂಕ್ಗೆ ಬಂದಿದ್ದ. ಸಂಜೆ 6:30 ತನಕ ಆತ ಅಲ್ಲೇ ಕೂತಿದ್ದ. ಗ್ರಾಹಕರು ಸಿಬ್ಬಂದಿ ಸಂಖ್ಯೆ ಕಡಿಮೆ ಆಗ್ತಿದ್ದಂತೆ ಮತ್ತೆ ಕೆಲವರನ್ನ ಕರೆಸಿಕೊಂಡಿದ್ದಾನೆ. ಕಾರು ಬೈಕ್ನಲ್ಲಿ ಬಂದ 4-5 ಜನರ ಗ್ಯಾಂಗ್ ಕಂಟ್ರಿ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿದೆ. ಮ್ಯಾನೇಜರ್, ಕ್ಯಾಶಿಯರ್ ಸಿಬ್ಬಂದಿಯ ಕೈಕಾಲು ಕಟ್ಟಿದ್ದಾರೆ. ATM ಬಳಿ ಬಂದ ಶ್ರೀಶೈಲಿ ಎಂಬ ಗ್ರಾಹಕನನ್ನ ಒಳಗೆಳೆದು ಕೂಡಿ ಹಾಕಿದ್ದಾರೆ. ಎಲ್ಲರನ್ನ ಬೆದರಿಸಿದ ಗ್ಯಾಂಗ್ 20 ಕೋಟಿ ಮೌಲ್ಯದ ಚಿನ್ನಾಭರಣ, 1.5 ಕೋಟಿ ಹಣದ ಜೊತೆ ಪರಾರಿಯಾಗಿದೆ. ಮೊಬೈಲ್ ಕಸ್ಕೊಂಡ್ರೆ ಒಳಗೆ ಹಾಕಾರೆ ನಾವು ಹಿಡ್ಕೊಂಡು ಹೋಯ್ದು 5 ನಿಮಿಷ ಎಸ್ಕೇಪ್ ಆಗ್ಬಿಟ್ರು ಸರ್. ಅವ್ರು ಮೊದಲು ಏನು ಮಾಡೋದು ಗೊತ್ತಿಲ್ಲ ಸರ್. ಅಲ್ಲೆಲ್ಲ ಕಟ್ಟಿ ಹಾಕಿದ್ರು ಸರ್. ಚಾಕು ತೋರಿಸಿ ಒಳಗೆ ರೂಮ್ ಆಗ್ಬಿಟ್ರು ಸರ್. 2 ಬ್ಯಾಂಕ್ಗಳಲ್ಲಿ ಹಣ ಚಿನ್ನ ತುಂಬಿಕೊಂಡು ಕಿರಾತಕರು ಬಿಡಿ ಬಿಡಿಯಾಗಿ ಎಸ್ಕೇಪ್ ಆಗಿದ್ದಾರೆ. ಈ ಪೈಕಿ ಇಕೋ ವಾಹನದಲ್ಲಿ ತೆರಳುತ್ತಿದ್ದ ಓರ್ವ ಮಹಾರಾಷ್ಟ್ರದ ಹುಲಜಂತಿ ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಪ್ರಶ್ನೆ ಮಾಡಿದವರಿಗೆ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದು ವಾಹನವನ್ನ ಅಲ್ಲೇ ಬಿಟ್ಟು ಬ್ಯಾಂಕ್ ಜೊತೆ ಪರಾರಿಯಾಗಿದ್ದಾನೆ. ವೆಹಿಕಲ್ನಲ್ಲಿ ಸ್ವಲ್ಪ ನಗದು, ಸೆಲ್ ಫೋನ್ ಸಿಕ್ಕಿದೆ. ಸುಮಾರು 398 ಪ್ಯಾಕ್ನಲ್ಲಿ ಇಟ್ಟಿದ್ದ ಚಿನ್ನಾಭರಣ ದೋಚಿರೋ ಗ್ಯಾಂಗ್ ಆಗಿ ಪೊಲೀಸರು 8 ತಂಡಗಳಾಗಿ ಬಲೆ ಬೀಸಿದ್ದಾರೆ. ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ. ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21 ಕೋಟಿ 4 ಲಕ್ಷದ ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ, ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಈಗಾಗಲೇ 8 ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ. ದರೋಡೆ ವಿಷಯ ತಿಳಿದ ಗ್ರಾಹಕರು ಬ್ಯಾಂಕ್ ಬಳಿ ಬಂದಿದ್ರು. ಚಿನ್ನ, ಹಣ ಏನಾಯ್ತು ಅಂತ ಆತಂಕದಲ್ಲಿದ್ರು. ಬೆಳಗ್ಗೆ ನಿದ್ದೆತ್ತಿಲ್ಲ, ಹ್ಯಾಂಗ ಮಾಡೋನು ಜರ ಲಾಕರ್ ತೋರಿಸ್ರಿ ಅಷ್ಟೇ. ಮಕ್ಕಳು 3-4 ಅವೊಂದು ನಮ್ಮ ತಮ್ಮ ಹೆಂಡತಿದು ನಂದು ಎಲ್ಲ ಭಾಳ ಇಟ್ಟೇವ್ರಿ. 30 ತೊಲಿ ಅದ ರೀ. 300 ಗ್ರಾಮ್ ಇಟ್ಟಿರಿ. ನಮ್ಮ ಮನೆ ರಿಟೈರ್ಮೆಂಟ್ ಆಗಿತ್ತು. ಒಂದು 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇತ್ತಿನ. ಅದ್ರ ಸಲುವಾಗಿ ಏನದ ಅದು ಆತಂಕ ಆಗಿಬಿಟ್ಟದ ನಮಗೆ. ಇನ್ನು CM ಕೂಡ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದು ದರೋಡೆಕೋರರನ್ನ ಶೀಘ್ರವೇ ಬಂಧಿಸುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಈಗ ಹೇಳಿದ್ದೀನಿ, ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ. ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಪಕ್ಕಾ ಪ್ಲಾನ್ ಮಾಡೇ ಕಿರಾತಕರು ಬ್ಯಾಂಕ್ ದರೋಡೆ ಮಾಡಿದ್ದಾರೆ. ಪೊಲೀಸರು ಚಾಲಾಕಿ ಗ್ಯಾಂಗ್ನ ಹೇಗೆ ಬೇಟೆಯಾಡ್ತಾರೋ ನೋಡಬೇಕು. ಅಶೋಕ್ ಎಡಹಳ್ಳಿ, TV9 ವಿಜಯಪುರ.